ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಪಹಲ್ಗಾಮ್ ದಾಳಿಗೆ ವರ್ಷ ಬೆನ್ನಲ್ಲೇ ಇದೀಗ ಭಾರತೀಯ ಸೇನೆ ಸಮರಾಭ್ಯಾಸವನ್ನ ಆರಂಭ ಮಾಡಿದೆ. ಪಾಕಿಸ್ತಾನಕ್ಕೆ ಸಮರಾಭ್ಯಾಸದ ಮೂಲಕ ಭಾರತೀಯ ಸೇನೆ ಖಡಕ್ ಸಂದೇಶವನ್ನ ರವಾನೆ ಮಾಡಿದೆ. ಪಹಲ್ಗಾಮ್ ದಾಳಿಗೆ ವರ್ಷ ಬೆನ್ನಲ್ಲೇ ಭಾರತೀಯ ಸೇನೆ ಸಮರಾಭ್ಯಾಸವನ್ನು ಆರಂಭಿಸಿದೆ. ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ಒಂದು ಖಡಕ್ ಸಂದೇಶವನ್ನು ಕೂಡ ಈ ಸಮರಾಭ್ಯಾಸ ಕೊಡ್ತಾ ಇದೆ. ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನಗಳನ್ನು ಲ್ಯಾಂಡಿಂಗ್ ಮಾಡಲಾಗಿದ್ದು, ಉತ್ತರ ಪ್ರದೇಶದ ಸುಲ್ತಾನ್ಪುರದಲ್ಲಿರುವಂತಹ ಪೂರ್ವಾಂಚಲ ಹೆದ್ದಾರಿ ಸುಖೋಯ್ 30 ಜಾಗ್ವಾರ್ ಮಿರಾಜ್ ಯುದ್ಧ ವಿಮಾನಗಳನ್ನು ಈಗಾಗಲೇ ರನ್ವೇನಲ್ಲಿ ಇಳಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ ಹೈವೇಗಳಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಭಾರತೀಯ ವಾಯುಸೇನೆ ತುರ್ತು ಲ್ಯಾಂಡಿಂಗ್ ತರಬೇತಿಯನ್ನು ನಡೆಸ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯನ್ನೇ ರನ್ವೇ ಆಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ತಯಾರಿ ಕೂಡ ಆಗಿರೋದನ್ನು ನೀವು ಗಮನಿಸ್ತಾ ಇದ್ರಿ. ಈ ಮೂಲಕವಾಗಿ ಈ 26 ಅಮಾಯಕರನ್ನ ಬಲಿ ಪಡೆದಂತಹ ಪಾಕಿಸ್ತಾನಕ್ಕೆ ಮಗದೊಮ್ಮೆ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಚಾಲ್ತಿಯಲ್ಲಿದೆ ಅನ್ನೋದನ್ನ ಎಚ್ಚರಿಸುವ ಕೆಲಸವನ್ನ ಮಾಡಲಾಗ್ತಿದೆ. ಪೂರ್ವಾಂಚಲ ಹೆದ್ದಾರಿ ಉತ್ತರ ಪ್ರದೇಶದಲ್ಲಿ ಸಮರಾಭ್ಯಾಸವನ್ನು ನಡೆಸ್ತಾ ಇರೋದು ಈಗಾಗಲೇ ರಕ್ಷಣಾ ಸಚಿವರು ಪದೇ ಪದೇ ಎಚ್ಚರಿಸುವಂತಹ ಕೆಲಸವನ್ನ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಮಾಡಲಾಗ್ತಾ ಇತ್ತು. ನೀವು ಮತ್ತೆ ನಿಮ್ಮ ಬುದ್ಧಿಯನ್ನ ತೋರಿಸ್ಲಿಕ್ಕೆ ಬಂದ್ರೆ ಸುಮ್ಮನೆ ಕೂತಿಲ್ಲ ಭಾರತ. ಆಪರೇಷನ್ ಸಿಂಧೂರ ಇನ್ನೂ ಕೂಡ ಚಾಲ್ತಿಯಲ್ಲಿದೆ, ಕದನ ವಿರಾಮ ಅಷ್ಟೇ ಘೋಷಣೆ ಆಗಿರೋದು ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಮತ್ತೊಮ್ಮೆ ಈಗ ವರ್ಷ ಕಳೆದ ಬೆನ್ನಲ್ಲೇ ಈ ಸಮರಾಭ್ಯಾಸವನ್ನು ನಡೆಸುವ ಮೂಲಕವಾಗಿ ಪಾಕಿಸ್ತಾನಕ್ಕೆ ಭಾರತದ ಶಕ್ತಿ ಏನು ಇದು ಆಲ್ರೆಡಿ ಗೊತ್ತಾಗಿದೆ. ಆಪರೇಷನ್ ಸಿಂಧೂರದ ಹಂತದಲ್ಲೇ ಪಾಕಿಸ್ತಾನಕ್ಕೆ ಈಗ ಮತ್ತೊಮ್ಮೆ ಅಂತಹ ಹುಚ್ಚು ನಿರ್ಧಾರಗಳಿಗೆ ಏನಾದರೂ ಮುಂದಾದರೆ ತಕ್ಕ ಶಾಸ್ತಿಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತಹ ಗುರಿಯನ್ನ ಇಟ್ಕೊಂಡಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಸಂದೇಶ ರವಾನೆ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಎಕ್ಸ್ಪ್ರೆಸ್ ವೇನಲ್ಲಿ ಯುದ್ಧ ವಿಮಾನಗಳ ತಾಲೀಮ್ ಆಗ್ತಾ ಇದೆ. ಸೊ ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ಇದು ಯಾವ ಸಂದೇಶವನ್ನ ಕೊಡ್ತಾ ಇದೆ ಭಾರತೀಯ ಸೇನೆ? ನೋಡಿ, ಪಹಲ್ಗಾಮ್ ದಾಳಿಯಾಗಿ ಇವತ್ತಿಗೆ 1 ವರ್ಷ ಆಗಿರುವಂಥದ್ದು. ಈ 1 ವರ್ಷದ ಸಂದರ್ಭದಲ್ಲೇ ವಾಯುಸೇನೆ ಸಮರಾಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡಿರುವಂಥದ್ದು. ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇಯಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಯುದ್ಧ ವಿಮಾನಗಳ ಲ್ಯಾಂಡಿಂಗನ್ನು ಯಶಸ್ವಿಯಾಗಿ ಮಾಡಿರುವಂಥದ್ದು. ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇಯಲ್ಲಿ ಯುದ್ಧ ವಿಮಾನಗಳ ಲ್ಯಾಂಡಿಂಗ್ಗೆ ಅಂತಲೇ ಒಂದು ವಿಶೇಷವಾದಂಥ ಸ್ಟ್ರಚ್ಚನ್ನು ತಯಾರು ಮಾಡಿರುವಂಥದ್ದು. ತುರ್ತು ಸಂದರ್ಭದಲ್ಲಿ ಸೇನೆಗೆ ಸಹಾಯವಾಗುವಂಥ ನಿಟ್ಟಿನಲ್ಲಿ ಈ ಒಂದು ರನ್ವೇಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಸೊ ಈ ಒಂದು ರನ್ವೇಯಲ್ಲಿ ಆಗಾಗ್ಗೆ ಈ ರೀತಿಯಾದಂಥ ಸಮರಾಭ್ಯಾಸಗಳನ್ನು ಭಾರತೀಯ ವಾಯುಪಡೆ ಮಾಡ್ತಾನೆ ಇರುತ್ತೆ. ಆ ಮೂಲಕ ತುರ್ತು ಪರಿಸ್ಥಿತಿಗಳನ್ನು ಹೇಗೆ ಎದುರಿಸಬೇಕು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡುವಂಥ ಕೆಲಸಗಳನ್ನು ಒಂದು ಕಡೆಗೆ ಮಾಡೋದಾದರೆ, ಮತ್ತೊಂದು ಕಡೆಗೆ ಈ ಪಹಲ್ಗಾಮ್ ದಾಳಿಯಂಥ ಪ್ರಮುಖ ದಿನದಂಥ ಸಂದರ್ಭದಲ್ಲಿ ಮಾಡುವ ಮೂಲಕ ಪಾಕಿಸ್ತಾನಕ್ಕೂ ಕೂಡ ಎಚ್ಚರಿಕೆಯನ್ನು ರವಾನಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಭಾರತದ ವಾಯುಪಡೆ ಆಪರೇಷನ್ ಸಿಂಧೂರದ ಮೂಲಕ ತೀವ್ರವಾದಂಥ ಪ್ರತಿರೋಧವನ್ನು ಮತ್ತು ದಾಳಿಗಳನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಈಗ ವಾಯುಸೇನೆ ಇನ್ನೂ ಕೂಡ ಸಿದ್ಧತೆಯಲ್ಲಿದೆ, ಆಪರೇಷನ್ ಸಿಂಧೂರ ಇನ್ನೂ ಕೂಡ ಚಾಲ್ತಿಯಲ್ಲಿದೆ ಅನ್ನುವಂಥ ಸಂದೇಶವನ್ನು ಕೂಡ ಈ ಸಮರಾಭ್ಯಾಸದ ಮೂಲಕ ಪಾಕಿಸ್ತಾನಕ್ಕೆ ರವಾನಿಸುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇದೆ. ದಿವ್ಯಾ.